ಹಲೋ, ಹಾಯ್, ನಮಸ್ತೆ. ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೋರ್ತಾ ನಾನು ನಿಮ್ಮ ಸುಜಾತ. ಇವತ್ತೊಂದು ತುಂಬ ಟೇಸ್ಟಿಯಾಗಿ ಉಪ್ಪು ಹುಳಿ ಖಾರ ಹುಳಿ ಟೇಸ್ಟಿಯಾಗಿರುವ ಪುನರ್ಪುಳಿ ಸಾಂಬಾರು ಅಂದರೆ ಕೋಕಮ್ಮು ರಸ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಇವಾಗ ನಾನು ಸ್ವಲ್ಪ ಇದು ಪುನರ್ಪುಳಿ, ನಮ್ಮ ಕಡೆ ಮುರಿನ ಹುಳಿ ಅಂತಾರೆ. ನಮ್ಮ ಕುಂದಾಪುರದಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಆರೋಗ್ಯ, ಪಿತ್ತಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಒಂದು 7-8 ಹೆಸರು ಸ್ವಲ್ಪ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೆನೆಸ್ಬಿಟ್ಟು ಆಮೇಲೆ ಸ್ವಲ್ಪ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು 1 ಸ್ಪೂನು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ತೀನಿ. ಕುದಿಸಿದಾಗ ರಸ ಎಲ್ಲ ಬಿಡುತ್ತೆ. ಹಾಗೆ ಕುದೀತಾ ಇದೆ. ಇವಾಗ ಅದಕ್ಕೊಂದು ಮಸಾಲ ರೆಡಿ ಮಾಡ್ತೀನಿ. ಇದು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ 2 ಚಮಚ. ಆಮೇಲೆ ಧನಿಯಾ, ಇದು ಜೀರಿಗೆ 1-2 ಚಮಚ, 1 ಚಮಚ ಕಾಳು ಮೆಣಸು, ನಂತರ ಕಡಲೆಬೇಳೆ 1 ಚಮಚ, ನಂತರ ಕಡಲೆಬೇಳೆ, ಆಮೇಲೆ ಉದ್ದಿನಬೇಳೆ 1/2 ಚಮಚ. ಇಷ್ಟು ಹಾಕಿಬಿಟ್ಟು ಎಣ್ಣೆ ಚೂರು ಹಾಕಿದ್ದೀನಿ. ಬ್ಯಾಡಿಗೆ ಮೆಣಸು 1-4 ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸಣ್ಣ ಉರಿಯಲ್ಲಿ. ಹೋಗ್ಬಿಡತ್ತೆ ದೊಡ್ಡ ಉರಿ ಮಾಡಿದರೆ. ಆಮೇಲೆ ನಿಮ್ಮ ಖಾರ ನೋಡ್ಕೊಂಡು ಮತ್ತೆ ಬೇಕಾದರೂ ಪುಡಿ ಹಾಕ್ಕೋಬೋದು. ಇವಾಗ ಇದೆಲ್ಲ ಚೆನ್ನಾಗಿ ಕರಿಬೇವಿನ ಸೊಪ್ಪು 10 ಎಸಳು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಫ್ರೆಂಡ್ಸ್. ಸಣ್ಣ ಉರಿಯಲ್ಲಿ ಫ್ರೈ ಮಾಡಿದ್ದಾಯಿತು. ಇದು ತಣ್ಣಗಾದಮೇಲೆ ಒಂದು ಕುಟ್ಟಾಣಿ ಕಲ್ಲಿ ಹಾಕಿ ಕೊಟ್ಬಿಡ್ತೀನಿ. ಯಾಕಂದರೆ ಮಿಕ್ಸಿಯಲ್ಲಿ ಹಾಕಿದರೆ ನೈಸ್ ಪೌಡ್ರ್ ಆಗುತ್ತೆ. ನೈಸ್ ಆಗೋದು ಬೇಡ, ಸ್ವಲ್ಪ ತರಿಯಾಗಿ ಕುಟ್ಟಿ ಪೌಡ್ರ್ ಮಾಡಿಕೊಂಡೆ. ಹಾಗೆ ಈ ಕಡೆ ಇದು ಕುದೀತಾ ಇದೆ, ಫುಲ್ ರಸ ಎಲ್ಲ ಬಿಟ್ಕೊಂಡಿದೆ. ಇವಾಗ ಅದನ್ನೆಲ್ಲ ಎತ್ತಿ ಆ ಕಡೆ ಇಡಬೇಕು. ಬೇಕಂದರೆ ಇನ್ನೊಂದು ಸರ್ತಿ ಇದು ನೆನೆಸ್ಬಿಟ್ಟು ಮತ್ತೆ ರಸ ಮಾಡ್ಬೋದು. ನೋಡಿ ಹೆಂಗೆ ರೆಡ್ ಆಗಿದೆ. ಇದು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ, ಪಿತ್ತಕ್ಕೆ, ಗ್ಯಾಸ್ಟ್ರಿಕ್ಕಿಗೆ, ಪ್ರತಿಯೊಂದಕ್ಕೂ ಇದು ಒಳ್ಳೆಯದು. ಆದರೆ ನಮ್ಮೂರ ಕಡೆ ಇದು ಸುಮ್ಮನೆ ಯಾರು ಮುಂಚೆ ಬಳಸೋದಿಲ್ಲ. ಈಗ ಎಲ್ಲ ವಿಡಿಯೋ ಇದು ನೋಡಿ ಎಲ್ಲ ಶುರು ಮಾಡಿದ್ದಾರೆ. ಇವಾಗ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಬಾಣಲಿಗೆ ಕೊಬ್ಬರಿ ಎಣ್ಣೆ ಬಿಸಿಯಾಗಿದೆ. ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿನ, ಬರೀ ಬೆಳ್ಳುಳ್ಳಿನೇ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ. ಶುಂಠಿ ಬೇಕಾದರೆ ಹಾಕ್ಬೋದು, ಅದನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಈ ಸಣ್ಣ ಉರಿಯಲ್ಲಿ ಈ ಹಸಿ ವಾಸನೆ ಹೋಗೋ ತನಕ ಈ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ತೀನಿ. ಆಮೇಲೆ ಸಾಸಿವೆ, ಆಮೇಲೆ ಜೀರಿಗೆ ಒಗ್ಗರಣೆಗೆ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಕರಿಬೇವಿನ ಎಸಳು ಮತ್ತೆ 2 ಹಾಕಿಬಿಟ್ಟು ಹಸಿಮೆಣಸಿನ್ಕಾಯಿ ಉದ್ದುದ್ದ ಸೀಳಿ ಹಾಕಿದ್ದೀನಿ. ಯಾಕಂದರೆ ಇದರದ್ದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ಗ್ರೀನ್ ಚಿಲ್ಲಿನೂ ಮತ್ತು ರೆಡ್ ಚಿಲ್ಲಿ 2 ಒಟ್ಟು ಮಿಕ್ಸ್ ಮಾಡಿದ್ದೀನಿ. ಮತ್ತು ಯಾವ ಪೌಡ್ರ್ ಏನು ಹಾಕಲ್ಲ, ಯಾವುದು ಪೌಡ್ರ್ ಬೇಡ ಇದಕ್ಕೆ. ಸ್ವಲ್ಪ ಬೆಲ್ಲ ಇಟ್ಕೋಬೇಕು. ಹುಣಸೆ ಹಣ್ಣು ನೀರು ಹಾಕಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಮಾಡಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನಮ್ಮ ಉಡುಪಿ, ಕುಂದಾಪುರ, ಮಂಗಳೂರು ಕಡೆಯವರೆಲ್ಲ ಜಾಸ್ತಿ ಮಾಡ್ತಾರೆ. ರಸಮ್ಮು ಊಟಕ್ಕೆ ಚೆನ್ನಾಗಿರುತ್ತೆ ಅಂತ ಊಟ ಮಾಡ್ತಾ. ಈಗ ಬಾಯಿ ರುಚಿ ಜ್ವರ ಗಿರ ಬಂದು ಬಾಯಿ ರುಚಿ ಇಲ್ಲ ಅಂದರೆ ಇದು ಹಾಕ್ಕೊಂಡ್ರೆ ಚೆನ್ನಾಗಿ ಊಟ ಸೇರುತ್ತೆ, ನಾಲಿಗೆ ಟೇಸ್ಟ್ ಬರುತ್ತೆ. ಒಂದು ಸರ್ತಿ ನೀವು ಮಾಡಿ ನೋಡಿ. ನಾನು ಅದಕ್ಕೆ ಸ್ವಲ್ಪ ಒಬ್ಬೊಬ್ಬರು ತೆಂಗಿನಕಾಯಿ ಹಾಲು ಹಾಕ್ತಾರೆ. ನಾನೇನು ಮಾಡ್ತೀನಿ, ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಇತ್ತು, ಅದನ್ನೇ ಹಾಕಿಬಿಟ್ಟೆ. ಅದು ಚೆನ್ನಾಗಿರುತ್ತೆ. ಇಲ್ಲ ತೆಂಗಿನಕಾಯಿ ಹಾಲೂ ಹಾಕ್ಬೋದು. ಇವಾಗ ನೋಡಿ ಇದೆಲ್ಲ ಜ್ಯೂಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ಈ ಒಗ್ಗರಣೆಗೆ ಹಾಕಿಬಿಟ್ಟು ನಿಮ್ಗೆ ಎಷ್ಟು ಹದ ನೀರು ಬೇಕೋ, ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ. ಅನ್ನೋದು ವೈಟ್ ರೈಸ್ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಸೈಡಿಗೆ ಒಂದು ಪಲ್ಯ ಮಾಡ್ಕೊಂಡ್ಬಿಟ್ರೆ. ಈಗ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ. ಹಿಂಗೆ ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ನಾವು ಯಾಕಂದರೆ ಬೆಳ್ಳುಳ್ಳಿ ಹಾಕಿದ್ದೀನಲ್ಲ. ಈಗ ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಬಿಡ್ತೀನಿ. ಇನ್ನು ಪೌಡರ್ ಹಾಕ್ಬಿಡ್ತೀನಿ. ಕುಟ್ಟಿ ಪುಡಿ ಮಾಡಿದ್ನಲ್ಲ ಎಲ್ಲ ಸಾಮಾನುಗಳು, ಅದನ್ನು ಹಾಕ್ತೀನಿ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕಲೇಬೇಕು ಫ್ರೆಂಡ್ಸ್. ಬೆಲ್ಲ ಸ್ವಲ್ಪ ಚೆನ್ನಾಗೇ ಹಾಕಬೇಕು. ಉಪ್ಪು, ಹುಳಿ ಮತ್ತು ಖಾರ
ಇದು 3 ಚೆನ್ನಾಗಿದ್ದರೆ ಯಾವ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಗೊತ್ತೇ ಇದೆಯಲ್ಲ ನಿಮಗೆ, ಏನು ಹೇಳಬೇಕಾಗಿಲ್ಲ. ಆದರೆ ನಾನು ಮಾಡುವಂಥ ಅಡುಗೆ ನಿಮಗೆ ಇಷ್ಟವಾದರೆ ಒಂದು ಕಮೆಂಟು, ಸಬ್ಸ್ಕ್ರೈಬು, ಲೈಕು, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ನಾನು ಮುಂದೆ ಬರುವಂಥ ವೀಡಿಯೋ ಎಲ್ಲ ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಒಂದೇ ಒಂದು ಸತಿ ಸಬ್ಸ್ಕ್ರೈಬ್ ಮಾಡಿದರೆ ಸಾಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ನೀವು ಸಿಗ್ತೀನಿ.